ಆರ್ಟಿಸ್ಟ್ ಹ್ಯಾಸ್ ಒನ್ ಈಗೋ 100%. ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ, ನಾನೂ ಬೇಕು, ಬಟ್ ಟು ದಿ ಎಕ್ಸ್ಟೆಂಟ್ ಕೆಲವು ಸತಿ ನನ್ನನ್ನು ನುಂಗ್ಬಿಡ್ಬೋದು. ಸೊ ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದ ಈಗೋ ಇನ್ ಯು ಆ್ಯಂಡ್ ಅದಕ್ಕೇನು ಜಾಗ ಕೊಟ್ಟಿದ್ದೀರಾ, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋಕ್ಕೆ ನಿಮ್ಗೆ ಏನಾದ್ರು ಟೂಲ್ಸು ಟಿಪ್ಸ್ ಇದೆಯಾ? I think if we find kindness in our heart, somehow ego will unknowingly disappear. And ತಾಳ್ಮೆ ಜೊತೆ ಕೈಂಡ್ನೆಸ್ ಇದ್ದರೆ ಹೋಗುತ್ತೆ. ಆಮೇಲೆ ತುಂಬ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಡಿ. ವೈ ಅಟ್ ಈಗೋ ಕಮ್ಸ್ ಓನ್ಲಿ, ಈಗೋ ಇಸ್ ನಾಟ್ ಅ ಬ್ಯಾಡ್ ಇಮೋಷನ್ ನನ್ನ ಪ್ರಕಾರ. ಈಗೋ ಬರೋದು ಯಾವಾಗ ಅಂದರೆ ವೆನ್ ಯು ವರ್ಕ್ ಸೋ ಹಾರ್ಡ್ ಫಾರ್ ಸಮಥಿಂಗ್, ಯು ಪುಟ್ ಇನ್, ನಾನು ಕರೆಕ್ಟಾಗಿ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತ ಯು ವರ್ಕ್ ರಿಯಲಿ ಹಾರ್ಡ್ ಆ್ಯಂಡ್ ಸಂಬಡಿ ಕಮ್ಸ್ ಆ್ಯಂಡ್ ಪೋಕ್ ದೇರ್ ನೋಸ್ ಇಂಟು ದೇರ್, ಲೈಕ್ ನನಗೆ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಈಗೋ ಅಲ್ವಾ? ಅಂದರೆ ಆ ಟೈಮಲ್ಲಿ ಬರೀ ನನ್ನ ಪರ್ಸ್ಪೆಕ್ಟಿವಲ್ಲಿ ಮಾತ್ರ ಯೋಚನೆ ಮಾಡಿದ್ರೆ ಈಗೋ ಅದು. ನನಗೂ ಇದಾಗಿತ್ತು. ರೀಸೆಂಟಾಗಿ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈಗ ಅವ್ನು ಯಾರೋ ಹಂಗೆ ಬಂದು ಹೇಳ್ತಾನ, ಇರು ಒಂದು ನಿಮಿಷ, ನನ್ನ ಕುದುರೆ ಮುಂದೆ ಹೋಗ್ಬೇಕು ಬೇಡ, ಈಗ ಅವ್ನು ಬಂದ ಅಲ್ಲ, ಅವನೇನೋ ಮಾಡಕ್ಕೆ ಬರ್ತಾ ಇದ್ದಂತಾನೆ, ಫಸ್ಟ್ ಅವನದನ್ನೇ ಮುಂದಕ್ಕೆ ಬಿಡೋಣ, ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಂಪಥೈಸ್ ವಿತ್ ಹಿಮ್ ಅಂತ. ಸೊ ದೆನ್ ದ ಈಗೋ ಇಸ್ ಗಾನ್. ಲೈಕ್ ಅವನೇನೋ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿರಬೇಕೇನೋ, ನೋಡೋಣ ಇರು ಇಮಿಡಿಯೇಟಾಗಿ. ಈಗ ಆ ಸಿಚುವೇಶನ್ನ ನೋಡಿ ಈ ಥರ ಡೈಸೆಕ್ಟ್ ಮಾಡ್ಬೋದು. ಅಂದರೆ ಆ ಒಂದು ಜಾಬ್ನ ನಾವೇನು ಸಿಕ್ಕಿದೆ ಅದನ್ನ ಮಾಡಬೇಕು ಅಂತ ತುಂಬ ಫುಲ್ ಇದು ಐ ಹ್ಯಾವ್ ಟು ಡೂ ಸಮಥಿಂಗ್ ಔಟ್ ಆಫ್ ದಿಸ್, ನನಗೊಂದು ರೆಕಗ್ನಿಷನ್ ಬೇಕೇ ಬೇಕು, ಐ ಹ್ಯಾವ್ ಟು ಗಿವ್ ಮೈ 100%, ನಾನು ತೋರಿಸ್ತೀನಿ ನಾನು ಎಂಥ ಒಳ್ಳೆ ಪರ್ಫಾರ್ಮರ್ ಇರ್ಬೋದು, ನಾನು ತೋರಿಸ್ತೀನಿ ಎಂಥ ಒಳ್ಳೆ ಸಿಂಗರ್ ಇರ್ಬೋದು, ಓಡವ ಅಂತ ಆ ಒಂದು ಮೈಂಡ್ ಸೆಟ್ಟಲ್ಲಿ ಡೈವ್ ಮಾಡ್ತೀವಿ ಆ್ಯಂಡ್ ಸಕ್ಕದಾಗಿ ವರ್ಕ್ ಮಾಡ್ತೀವಿ ಆ್ಯಂಡ್ ಯು ವರ್ಕಿಂಗ್ ಲೈಕ್ ಕ್ರೇಜಿ. ಸೊ ಐ ಫೀಲ್ ಆ ಎನರ್ಜಿಗಿಂತ ವಿ ಹ್ಯಾವ್ ಟು ಚೇಂಜ್. ಅಂದರೆ ವಿ ಹ್ಯಾವ್ ಗಾಟ್ ದಿಸ್ ಜಾಬ್, ಲೆಟ್ ಮೀ ಎಂಜಾಯ್ ದಿಸ್ ಜಾಬ್. ಅದೇ ಇಂಟೆನ್ಸಿಟಿ ಚೇಂಜ್ ಮಾಡಿ. ಅಂದರೆ ಐ ಮೀನ್ ಅಷ್ಟೇ ವರ್ಕ್ ಮಾಡಿ, ಬಟ್ ಇಂಟೆನ್ಸಿಟಿ ಚೇಂಜ್ ಮಾಡಿ. ಅಲ್ಲಿ ದ ಫಸ್ಟ್ ಇದು ಎಕ್ಸಾಂಪಲ್ ಅಲ್ಲಿ ಐ ಹ್ಯಾವ್ ಟು ಪ್ರೂವ್ ಸಂಬಡಿ ಸಮಥಿಂಗ್. ಇಲ್ಲಿ ಹೇ ಗಾರ್ಡನ್ ದಿಸ್, ಹೇ ವಾವ್ ಲೆಟ್ಸ್ ಎಂಜಾಯ್ ದಿಸ್. ಅಲ್ಲಿ ಅವಾಗ ಆ ಒಂದು ಮೈಂಡ್ ಸೆಟ್ ಹೋದಾಗ ಯು ಆಲ್ಸೋ ಆರ್ ಸಮ್ ಹೌ ಮೇಕ್ ಶ್ಯೂರ್ ಯು ಹ್ಯಾವ್ ಕೈಂಡ್ನೆಸ್ ಆ್ಯಂಡ್ ದ ಎಂಜಾಯ್ಮೆಂಟ್ ಆಲ್ವೇಸ್ ಬ್ರಿಂಗ್ಸ್ ಇನ್ ಪಾಸಿಟಿವ್ energy in you. And when somebody comes and you're trying to work with people, ego ಬರೋದೇ ಇಲ್ಲ ಅವಾಗ. ಇದು ಹಿಂಗೆ ಮಾಡ್ತಾಯಿದ್ದೀನಿ, ಏನೋ ಸರ್ ಇದು ಮಾಡೋಣ ಅಂದರೆ, ಚೆನ್ನಾಗಿದೆಯಾ, ಇದು ಕೂರುತ್ತಾ, ಲೆಟ್ಸ್ ಎಕ್ಸ್ಪ್ಲೋರ್. ಚೆನ್ನಾಗಿಲ್ವಾ, ವಿ ವಿಲ್ ಲೈಕ್ ಟ್ರೈ, ವರ್ಕಾಗ್ತಿಲ್ಲ ಬಾಸ್, ಕೂರ್ತಿಲ್ಲ, ವಿಲ್ ಯೂಸ್ ದಟ್ ಸಮ್ವೇರ್ ಎಲ್ಸ್. ಇಟ್ಸ್ ಹೌ ಯು ಹ್ಯಾಂಡಲ್ ಸಿಚುವೇಶನ್ಸ್ ಆ ಟೈಮಲ್ಲಿ. ಮೊದಲೆಲ್ಲ ಇರೋದೇ ನಾವೇ ಒಂದು ಫೇಸಲ್ಲಿ ಇರ್ತೀವಿ, ನಾನು ಹೇಳ್ದೆ ತಾನೆ ನಂಗೆ ಗೊತ್ತಿಲ್ವಾ. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮ ಲೈನ್ ಆಫ್ ವರ್ಕಲ್ಲಿ ಒಂದಂತೂ ನಾನು ಕಲ್ತ್ಬಿಟ್ಟೆ, ನಥಿಂಗ್ ಈಸ್ ರೈಟ್, ನಥಿಂಗ್ ಈಸ್ ರಾಂಗ್. ಆ ಕ್ಷಣಕ್ಕೆ ಇಡೀ ಸೆಟ್ಟು ಹೇಳ್ಬೋದು ಇದು ನೀವು ಮಾಡೋದು ಕರೆಕ್ಟ್ ಸರ್ ಅಂತ, ಅದು ನಾವು ಮಾಡ್ತೀವಿ, ಅದು ವರ್ಕೌಟ್ ಆಗಿರಲ್ಲ. ಆ ಕ್ಷಣಕ್ಕೆ ಇಡೀ ಸೆಟ್ಟು ಒಂದು ದಿಕ್ಕಲ್ಲಿರ್ಬೋದು, ಇನ್ನೊಬ್ಬ ಯಾರೋ ಒಬ್ಬ ಟೀ ಕೊಡೋನು ಬಂದು ಹೇಳ್ತಾನೆ, ಸರ್ ಇದು ಸರಿ ಇಲ್ಲ, ಇದನ್ನ ಆ್ಯಡ್ ಮಾಡಿಕೊಂಡ್ರೆ ನೋಡಿ ಸರ್ ಚೆನ್ನಾಗಿ ಬರುತ್ತೆ ಅಂತ, ಅದು ಮಾಡೋದು ಅದು ವರ್ಕೌಟ್ ಆಗಿರುತ್ತೆ. ಸೊ ಹೂ ಇಸ್ ರೈಟ್, ಹೂ ಇಸ್ ರಾಂಗ್ ಹಿಯರ್? ಇಟ್ಸ್ ನಾಟ್ ನಾನು, ಇಟ್ಸ್ ನಾವು, ಅಥವಾ ಯಾರೂ ಅಲ್ಲ, ಇಲ್ಲಿ ಯಾರೂ ಅಲ್ಲ. ಲೆಟ್ ಇಸ್ ಎಂಜಾಯ್. ಅಂದರೆ ಆ ಟೈಮಲ್ಲಿ ನಮಗೆ ಓಕೆ ಇದು, ದಟ್ಸ್ ವೈ ಹೈರಾರ್ಕಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಯೋರ್ ಪೊಸಿಷನ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಕೆಲವೊಂದು ಸಲ ಅದೇ ಡೈರೆಕ್ಟರ್ ಬಿಟ್ಬಿಡ್ಬೇಕು, ಸರ್ ದಟ್ಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ, ಯು ಟೆಲ್ ದಿಸ್ ಇಸ್ ಮೈ ಥಿಂಗ್, ಐ ಕ್ಯಾನ್ ಗಿವ್ ಯು ದಿಸ್, ಇದು ಕೊಡ್ತೀನಿ, ಇದು ಕೊಡ್ತೀನಿ, ಇದು ಕೊಡ್ತೀನಿ, ಯು ಟೇಕ್ ಯು, ಏನು ತೊಗೋತಿರೋ ತೊಗೊಳ್ಳಿ. ಆ್ಯಂಡ್ ಇಸ್ ಇಂಟ್ಯೂಷನ್ಸ್ ಮೇಲೂ ಕೆಲವೊಂದು ಸಲ ವರ್ಕ್ ಆಗುತ್ತೆ, ನಮ್ಮ ಇಂಟ್ಯೂಷನ್ಸ್ ಮೇಲೂ ವರ್ಕ್ ಆಗುತ್ತೆ. ಸೊ ಬಿಟ್ಬಿಡಿ, ಯಾವುದೂ ನಮ್ಮದಲ್ಲ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ವೆನ್ ಟು ಕೀಪ್ ಯುವರ್ ಮೌತ್ ಶಟ್. Why do you say so? I feel when we are too involved in our process, we become very passionate about it. And try to own it up. Yeah. ಅಂದರೆ nothing wrong, it's good, passion is good, but then I'm like, you do that job with great passion, but you don't be that aggressive. Let it flow.